ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಥಣಿ ತಾಲೂಕಿನ ರೈತರು ತಮ್ಮ ಮನವಿಯನ್ನ ತಹಶೀಲ್ದಾರ್ ಸಾಹೇಬ್ರಿಗೆ ನೀಡಿದ್ದಾರೆ. ನಾವು ಭಾರತೀಯ ಕಿಸಾನ್ ಸಂಘ ಅಥಣಿ ತಾಲೂಕು ಘಟಕದ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಅಥಣಿ ತಾಲೂಕಿನ ಸಮಸ್ತ ರೈತರ ಪ್ರಸ್ತಾವನೆಗಳು ಮತ್ತು ಸಮಸ್ಯೆಗಳು ಹೀಗಿವೆ. ಶ್ರೀ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ಕೃಷಿ ಹೊಂಡಗಳ ಮಂಜೂರಾತಿಗೊಳಿಸಲು ಅದರ ಜತೆ ವಿದ್ಯುತ್ ಪೂರೈಕೆಗಾಗಿ ಟಿಸಿಯನ್ನ ಒದಗಿಸುವುದು ಮತ್ತು 10 HP ಪಂಪ್ಸೆಟ್ಗಳನ್ನು ಒದಗಿಸುವುದು, ಹೆಚ್ಚುವರಿ ಅನುದಾನವನ್ನ ಈ ನೀರಾವರಿ ಯೋಜನೆಗೆ ಮಂಜೂರಾತಿಗೊಳಿಸಬೇಕು. ಹಾಗೆಯೇ ಶ್ರೀ ಬಸವೇಶ್ವರ ಏತ ನೀರಾವರಿ ಕಿಳೆಗಾಂವ್ ಈ ಯೋಜನೆಯನ್ನ ತುರ್ತಾಗಿ ಬಾಕಿ ಉಳಿದ ಕೆಲಸವನ್ನ ಪೂರ್ಣಗೊಳಿಸಿ ಜೂನ್ ಅಂತ್ಯದ ವೇಳೆಗೆ ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಮನವಿ. ಜತೆಗೆ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಿಂದ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರುವ ದೋಣಿ ನದಿಯ ಹೂಳೆತ್ತಿ ಪ್ರತಿ 2 ಕಿಲೋಮೀಟರ್ ಒಂದರಂತೆ ಬ್ರಿಡ್ಜ್ ಕಮ್ ಬಾಂದಾರ ನಿರ್ಮಾಣ ಮಾಡುವ ಈ ಯೋಜನೆಗೆ ಮೊದಲನೇ ಹಂತದಲ್ಲಿ 2,000 ಕೋಟಿ ರೂಪಾಯಿ ಅನುದಾನವನ್ನು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅನುಮೋದನೆಗೊಳಿಸಬೇಕು. ಹಾಗೆಯೇ ಸನ್ 2025ನೇ ಸಾಲಿನ ಮುಂಗಾರು ಮತ್ತು ಹಿಂಗಾರು ಬೆಳೆಗಳ ನಷ್ಟ ಪರಿಹಾರವನ್ನ ಆದಷ್ಟು ಬೇಗನೆ ಎಲ್ಲಾ ರೈತರಿಗೆ ಸಿಗುವ ಹಾಗೆ ವಿತರಣೆ ಮಾಡಬೇಕು. ಕೇಂದ್ರ ಸರ್ಕಾರ ಘೋಷಿಸಿದ ಗೋವಿನ ಜೋಳ ಎಂಎಸ್ಪಿ 2,400 ರೂಪಾಯಿ ದರದಲ್ಲಿ ರೈತರಿಂದ ಖರೀದಿ ಮಾಡಿಕೊಳ್ಳಲು ಅಥಣಿ ತಾಲೂಕಿನಲ್ಲಿರುವ ಅನಂತಪುರ, ತೆಲಸಂಗ, ಅಥಣಿ ಈ 3 ಹೋಬಳಿಗಳಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಎಂದು ಆಗ್ರಹಿಸುತ್ತೇವೆ. ರಾಜ್ಯ ಸರ್ಕಾರದಿಂದ ರೈತ ಬೆಳೆದ ತೊಗರಿ ಬೇಳೆಗೆ ಪ್ರೋತ್ಸಾಹ ಧನವನ್ನು ಪ್ರತಿ ಕ್ವಿಂಟಾಲ್ಗೆ 2,000 ರೂಪಾಯಿಗಳನ್ನು ಶೀಘ್ರದಲ್ಲೇ ಘೋಷಣೆ ಮಾಡಬೇಕು ಎಂದು ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ.